ಪೋಸ್ ಕೊಡಿ ಪೋಸ್ ಕೊಡಿ ಕೊಡಿ ಪೋಸ್. ಹಾಂ ಹಾಂ ಹಂಗೆ ಹಂಗೆ ಚೆನ್ನಾಗಿ ಬಂತು. ಏನಮ್ಮ ಮಾಡ್ತಾ ಇದೀಯಾ? ಇದನ್ನೆಲ್ಲ ತೆಗೆದ್ನಲ್ಲ, ಅದೆಲ್ಲ ಎಡಿಟ್ ಮಾಡಿ ಹಿಂಗೆ ಮಾಡ್ತಾರಲ್ಲ ಹುಡುಗರು, ಟ್ರಾನ್ಸ್ಲೇಷನ್ ಆ ಥರ ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಲೆಲ್ಲ ಅಪ್ಲೋಡ್ ಮಾಡ್ತೀನಿ ನಾನು. ಸೋಷಿಯಲ್ ಮೀಡಿಯಾಲಿ? ಹಾಂ. ಯಾಕೆ? ಆರ್ಟ್ ಕಣ್ರಿ, ವಾಟ್ ಎ ಆರ್ಟ್ ಅಂತ. ವಾಟ್ ಎ ಆರ್ಟ್. ವಾಟ್ ಎ ಆರ್ಟ್. ಹಾ, ಈ ಒಬ್ರಿದ್ರು ಗೊತ್ತಾ, ಈ ಕುದುರೆದೆಲ್ಲ ಪೇಂಟಿಂಗ್ ಮಾಡೋರು, ಮಾಧುರಿ ದೀಕ್ಷಿತ್ ಪೇಂಟಿಂಗ್ ಮಾಡಿದ್ರು, ನೆನಪಿದ್ಯಾ ನಿಮ್ಗೆ? ಅದೇ ನಮ್ಮ ಸುಂದರ ಮಾಮ. ಹೌದು, ಸುಂದರ ಮಾಮ ಅಲ್ಲ ಕಣ್ರಿ, ಅವ್ರು ರೇಯಾನ್ಸಲ್ಲಿ ಮಾಡೋದು ಮಕ್ಳ ಜೊತೆ. ಅವರೆಲ್ಲ ದೊಡ್ಡ 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 ಕುದುರೆ ಪೇಂಟಿಂಗ್ ಮಾಡಕ್ ಫೇಮಸ್ ಆಗಿದ್ರಲ್ಲ ಅವರು. ಆಮೇಲೆ ಪಿಕಾಸಿ ಅಂತ ಒಬ್ರು ಇಂಗ್ಲಿಷ್ನವ್ರು ಇದಾರಲ್ಲ, ಗೊತ್ತು, ಪಿಕಾಸಿ ಗಡ್ಪಾರಿ ಎಲ್ಲರೂ ಗೊತ್ತು. ಕರೆಕ್ಟ್ ಅಲ್ವಾ? ಇಲ್ಲೂ ನಮ್ಮವ್ರೊಬ್ರು ಹಿಂಗೆ ಒಂದು ಹೆಂಗಸು ಹಿಂಗೆ ದೀಪ ಇಟ್ಕೊಂಡಿರೋದೆಲ್ಲ ಮಾಡಿದ್ದಾರೆ ಗೊತ್ತಾ. ಅದೇ ಥರ ದೊಡ್ಡ ದೊಡ್ಡ ಮನುಷ್ಯರು ಅದೆಲ್ಲ ಹಾಕೋತಾರಲ್ಲ ಮನೇಲಿ, ಹಂಗೆ ನಾನು ಇದನ್ನ ಪ್ರಿಂಟ್ ಹಾಕ್ಸ್ಬಿಟ್ಟು ವಾಟ್ ಎ ಆರ್ಟ್ ಅಂತ ನೇತಾಕ್ತೀನಿ ಮನೆಯಲ್ಲಿ. ಇದನ್ನ ಆರ್ಟ್? ಹ್ಞೂ ರೀ, ಎಷ್ಟು ಚೆನ್ನಾಗಿ 3 ದಿನದಿಂದ ಇಲ್ಲಿದೆ ಅಂದ್ರೆ ಬ್ಯೂಟಿಫುಲ್ ಆಗಿದೆ. ಅದಕ್ಕೇನೆ ನಾನು ಫೋಟೋ ತೆಗ್ದಿರೋದು ವಾಟ್ ಎ ಆರ್ಟ್ ಅಂತ. ಇಲ್ಲಮ್ಮ, ಇದು ನಾನು ಮುದ್ರೆ ಹಾಕಿರೋ ಪೇಪರೇ ಇಲ್ಲ, ಇದು ಆರ್ಟ್. ಇದು ಬಿಡ್ರಿ, ಆರ್ಟ್ ಇದು ಆರ್ಟು. ಏನ್ ಗೊತ್ತಾ, ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ದೇವಾನು ದೇವತೆಗಳನ್ನ ತೋರಿಸುವಂತಹ 3 ಮುದ್ರಿರುವಂತಹ ಪೇಪರ್ನ ಉಂಡೆ, ಅಂದ್ರೆ ನಮ್ಮ ಜೀವನ ಹಿಂಗೆ ಉಂಡೆ ತರ ಅಂತ ಇದು ಆರ್ಟ್. ಇದು ಉಂಡೆ. ಇದು ನೋಡ, ನಾನ್ ಬರೆದು ಮುಗ್ದಾಕಿದ ಪೇಪರ್ ಇದು. ನೋಡ, ನಾನಲ್ಲಿ ಪೆನ್ಸಿಲಲ್ಲಿ ಗೀಚ್ ಹಾಕಿದ್ದೀನಿ ನೋಡಲ್ಲಿ. ಇಲ್ಲಪ್ಪ, ನಾನ್ ಬರ್ದಿದ್ದು ಮುಂಚೆ ಲೆಕ್ಕ ತಪ್ಪಾಯ್ತು ಅಂತ ಮುದ್ರಿ ಇನ್ನು ಬಿಸಾಕಿದ್ದೆ. ಇಲ್ಲಿ ಬಿಸಾಕಿದ್ದು ಹಾಕಿದ್ದೀರಾ ನೀವು? ನನ್ಗೆ ಗೊತ್ತಾಗ್ಲಿಲ್ಲ ಅಷ್ಟೇನೆ. ಬಿಸಾಕ್ಬೇಕಿತ್ತು, ಅದ್ ಮರ್ತೋಯ್ತು, ಅದು ಇಲ್ಲೇ ಇದೆ. ಓ, ನೀವು ಬರ್ದು ತಪ್ಪಾಗಿ ಮುದ್ರಿ ಬಿಸಾಕಿರೋದು? ಆಟಲ್ಲ ಇದು. ಬಿಸಾಕ್ಬೇಕು ಅಂತ ಗೊತ್ತಿತ್ತು ತಾನೇ, ಡಸ್ಟ್ ಬಿನ್ ಯಾಕೆ ಹಾಕ್ಲಿಲ್ಲ? 3 ದಿನದಿಂದ ಇಲ್ಲಿ ಕುಕ್ಕರ್ ಪಡ್ತಿದ್ಯಲ್ಲ, ಬಿಡಿ. ಇವಾಗ ನೀವು ಬಿಸಾಕ್ತೀರಾ? ನೀವೇನ್ ದೊಡ್ಡ ಕಂಪನಿ CEO, ಗಿಚ್ಚಿ ಬರ್ದು ಬಿಸಾಕ್ಬಿಡ್ತಾರಂತೆ. ಏನ್ ದೊಡ್ಡ ಕಾದಂಬರಿಕಾರ ಬರ್ದು ಚೆನ್ನಾಗಿಲ್ಲ ಅಂತ ಬಿಸಾಕ್ಬಿಡೋದಕ್ಕೆ. ಈ ರೋಡ್ ಬಿಟ್ಬಿಡಿ. ಇವಾಗ ರೋಡ್ ಆದ್ರೂ ಕ್ಲೀನ್ ಆಗಿರುತ್ತೆ. ಪೌರ ಕಾರ್ಮಿಕರು ಗುಡ್ಸೋಗಿರೋದನ್ನ ಜನ ಮರ್ಯಾದೆ ಕೊಟ್ಟು ಹಾಗೆ ಇಡ್ತಾರೆ. ನಮ್ಮನೆಯಲ್ಲಿ ಆ ಕೆಲಸ ನಾನು ಮಾಡಿದ್ರು ಒಂದು ಮರ್ಯಾದೆನೇ ಇಲ್ವಲ್ಲ, ಎಲ್ಲ ಹಿಂಗೆ ಬಿಸಾಕ್ ಹೋಗ್ತಿರಲ್ಲ. ಇಲ್ಲಿರೋ ಬದಲು ಅಲ್ಲಿ ಹಾಕಕ್ಕೆ ಏನು ಪ್ರಾಬ್ಲಮ್ಮು? ಏನ್ ಪ್ರಾಬ್ಲಮ್ ಅಂತೀನಿ ಅಮ್ಮ. ಆ ಥರ ಎಲ್ಲ ಜರ್ಕೊಡ್ಬೇಡಮ್ಮ. ಏನಾದ್ರೂ ಆಗಿ ತಲೆನೋವು ಅಂತ ಹಾಸ್ಕೊಳ್ಬೇಕು, ಮೈಯೆಲ್ಲ ಕುಯ್ದು ಬಿಡ್ತಾರೆ. ನಾನೇ ಕುಯ್ದು ಹಾಕ್ಬಿಡ್ತೀನಿ ನಿಮ್ಮನ್ನ. ಬಿಸಾಕ್ತೀನಮ್ಮ, ಬಿಸಾಕ್ತೀನಿ. ಈಗ ನೋಡು, ನೋಡು ನಿನ್ ಮುಂದೆನೆ ಬಿಸಾಕ್ತೀನಿ ನೋಡು. ನಿನ್ ಮುಂದೆ ನೋಡು, ಹಣ್ಣು ಬಿಸಾಕ್ಬೇಡಿ, ಪೇಪರ್ ಮಾತ್ರ ಬಿಸಾಕಿ. ಹಣ್ಣು ತಿನ್ನಕ್ಕಮ್ಮ. 3 ದಿನದಿಂದ ಇವ್ರ ಮುದ್ರಿ ಹಾಕಿದಾರಂತೆ. ನನಗೆ ಅದನ್ನ ಹೇಳ್ತಾರೆ ಬೇರೆ, ಎಸೆಕ್ ಬಿಟ್ಬಿಟ್ಟು. ಏನಮ್ಮ, ನೆಲ ಒರೆಸ್ತಾ ಇದ್ಯಾ? ಒಂದು ನಿಮಿಷ. ಇದ್ರಲ್ಲಿ ಯಾಕಮ್ಮ ಮನೆ ಒರೆಸ್ತಾ ಇದ್ಯಾ? ಅಯ್ಯೋ, ಹುಚ್ಚ ಬಟ್ಟೆ ಇದು, ಅದಕ್ಕೆ ಮನೆ ಒರೆಸ್ತಾ ಇದ್ದೀನಿ. ಇಲ್ಲಪ್ಪ, ಇದು ನನ್ನ ಟವಲು. ಇಲ್ಲ ರೀ, ಟವಲ್ ಆದ್ರೆ ಟವಲ್ ರ್ಯಾಕ್ ಮೇಲೆ ಇರುತ್ತೆ ಅಲ್ವಾ, ಒರೆಸ್ಕೊಂಡ್ಮೇಲೆ ಒಲ್ಲೆ ತಾನೆ ಹರಬೋದು. ಅಲ್ಲಿ ಇರ್ಲಿಲ್ಲ, ಇದು ನಿಮ್ ಮಂಚದ ಹತ್ರ ಬಿದ್ದಿತ್ತು. ಇವತ್ತು ಬೆಳಗ್ಗೆ ನಾನು ಸ್ನಾನ ಮಾಡಿ ಮೈ ಒರೆಸ್ಕೊಂಡು ಪೌಡರ್ ಹಾಕೋಬೇಕಾದ್ರೆ ನನ್ನ ಮಂಚದ ಮೇಲೆ ಹಾಕಿದ್ದಪ್ಪ. ನನ್ನ ಟವಲ್ ಇದು ಫೇವ್ರೆಟ್. ನೀವೇ ಮಂಚದ ಮೇಲೆ ಹಾಕಿದ್ದು? ಅದ ಅರ್ಧ ಮಂಚದ ಮೇಲೆ ಇತ್ತು, ಅರ್ಧ ಮಂಚದ ಕೆಳಗೆ ಹೋಗಿತ್ತು. ಮೈ ಒರೆಸ್ಕೊಂಡ್ಮೇಲೆ ಟವಲ್ ನ ಎಲ್ಲಿ ಹಾಕ್ತಿವಿ ನಾವು? ಮಂಚದ ಮೇಲೆ ಹಾಕ್ತಿವ, ಟವಲ್ ರ್ಯಾಕ್ ಮೇಲೆ ಬರುತ್ತೀವ? ನಾನು ಮಧ್ಯಾಹ್ನದ ಮೇಲೆ ಹಾಕ್ತೀನಲ್ಲ. ಮಧ್ಯಾಹ್ನದ ಮೇಲೆ? ಬೆಳಗ್ಗೆ ಸ್ನಾನ ಮಾಡಿದ್ದು ಮಧ್ಯಾಹ್ನ ಹರುತ್ತೀರಾ? ಅದ್ರ ಬದಲು ಅಲ್ಲೇ ಉಂಡೆ ತರ ಮಾಡಿ ಇಟ್ಟಿರಿ. ಅದರಲ್ಲಿ ಬ್ಯಾಕ್ಟೀರಿಯಾ, ಫಂಗಸ್ಸು, ಪಾಚಿ ಎಲ್ಲ ಬೆಳ್ಕೊಳ್ಳಿ. ನೆಕ್ಸ್ಟ್ ಡೇ ಅದರಲ್ಲೇ ಮೈ ಒರೆಸ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ ಸ್ಕಿನ್ ಅಲ್ವಾ?
ಇವಾಗ ಏನು ರುತ್ತೀರಾ? ಫುಲ್ ಫಿನೈಲ್ ವಾಸನೆ ಆಗಿದೆ ಅದು. ಫಿನೈಲ್ ಅಂತ ಬಿಟ್ಯಾ? ಹೌದು. ಫೇವ್ರೇಟ್ ಅವಲಮ್ಮ ಇದು. ಮತ್ತೆ ಏನ್ ಮಾಡಕ್ಕಾಗತ್ತೆ? ಸರಿ ಒಗೆಕ್ ಹಾಕ್ತೀನಿ. ಹಲೋ, ವಾಷಿಂಗ್ ಮಿಷಿನ್ ಹಾಕಿದ್ರೆ ಇರೋ ಬಟ್ಟೆ ಎಲ್ಲ ಫಿನೈಲ್ ವಾಸನೆ ಆಗುತ್ತೆ. ನೀವೇ ಕೈಯಾರ ಕಸಗಿ ಒಗೆದು ಹಿಂಡಿ ಹರಡಿ. ಕೈಯಾರ ಕಸಗಿ ಒಗೆದು ಇನ್ಮೇಲಿಂದ ಟವಲ್ ಒರೆಸ್ಕೊಂಡ್ಮೇಲೆ ಟವಲ್ ರ್ಯಾಕ್ ಮೇಲೆ ಇಲ್ಲ ಅಂದ್ರೆ ಫಿನೈಲ್ಗೆ ಹೋಗೋದಿದು. ಅರ್ಥ ಆಯ್ತಾ? ಆಯ್ತಮ್ಮ. ನಾನು ಸ್ನಾನಕ್ಕೆ ಮುಂಚೆನೆ ಹಾಕ್ಬಿಡ್ತೀನಿ ಬಿಡು ಇನ್ಮೇಲೆ. ಈ ಜಾಣತನಕ್ಕೆ ಏನ್ ಕಮ್ಮಿ ಇಲ್ಲ. ಹಲೋ, ಬರ್ತೀನಿ ಕಣ ಸಾಯಂಕಾಲ ಬೇಕಲ್ಲಿ ಕಾಫಿಗೆ. ಓ ಅಲ್ಲೇ ಸಿಗು. ಆಯ್ತು. ಏನವ ಬಾಯ್ನ ನಿಮಿಷ. ಏನ್ರಿ? ಹಸಿ ಕಸ ಬಂದಂಗೆ ಬೆಡ್ ಮೇಲೆ ಏನಕ್ಕಿದೆ? ಅಲ್ಲ, ಇನ್ಮೇಲಿಂದ ಹಸಿ ಕಸ ನಾವು ಈ ರೂಮಲ್ಲಿ ಈ ಮೂಲೆಯಲ್ಲಿ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಇಲ್ಲಿ ಇಟ್ಟಿದ್ದೀವಿ. ಯಾರು ಡಿಸೈಡ್ ಮಾಡಿದ್ರು? ನೀವೇ ಡಿಸೈಡ್ ಮಾಡಿದ್ರಲ್ಲ. ನಾನಾ? ನೀವೇ ಡಿಸೈಡ್ ಮಾಡಿದ್ದು. ಇಲ್ಲಪ್ಪ, ನೀವು ಡಿಸೈಡ್ ಮಾಡಿದ್ರೆ ನಾನು ಪಾಲಿಸ್ತಾ ಇದ್ದೀನಿ ಕಣ್ರಿ. ಇಲ್ವಲ್ಲಮ್ಮ. ಮಾಡಿರೋದಕ್ಕೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಬೀಜ, ಆಮೇಲೆ ಕಿತ್ಲೆಹಣ್ಣು ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ ಎಲ್ಲ ಹಾಕೊಂಡಿದ್ದೀರಲ್ಲ. ನಾನು ಹಂಗೇನೆ ಇವಾಗ ಟೀ ಸೋಸಿದ್ದೀನಿ. ಆ ಸೋಸಿರೋ ಟೀ ಸೊಪ್ಪು ತಗೊಂಡ್ಬಂದು ಇಲ್ಲೇ ಕುಟ್ಬಿಟ್ಟು ಹೋಗ್ತೀನಿ. ಒಳಗಿದೆ ಸುಮ್ಮನೆ ಮನೇನು ಬಿಸಾಕ್ತೀನಿ ನಾನು. ಅಲ್ಲ, ಯಾಕೆ ತೊಂದರೆ ತಗೋಬೇಡಿಪ್ಪ. ನೀವು ಈ ಹಸಿ ಕಸ ಡಬ್ಬಲ್ ಇಲ್ಲೇ ಇಟ್ಕೊಂಡು ತುತು ಅಂತೆಲ್ಲ ಉಕ್ಕೋತಾ ಇರಿ. ನಾನೇ ತಗೊಂಡ್ಬರ್ತೀನಲ್ಲ. ಇಲ್ಲೇ ತೂತು ಅಂತ ಉಕ್ಕೋತಾ ಇಲ್ಲ. ಉಕ್ಕೊಳ್ಳಿಪ್ಪ. ನಾನು ಅದೇ ಎಲ್ಲ ಸಿಪ್ಪೆಗಳು ಏನೇನ್ ಬೇಕೋ ಎಲ್ಲ ತಗೊಂಬಂದು ಇಲ್ಲ ಹಾಕ್ಬಿಡ್ತೀನಿ. ಬೇಡ, ಅಲ್ಲೇ ಇಡೋಣ. ಚೆನ್ನಾಗಿರುತ್ತೆ ರೀ. ನೋಡಿ, ಡೆಕೋರೇಷನ್ ತರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏನೊಂದ್ ಸ್ವಲ್ಪ ಕೊಳತ್ ನಾರು ಅಂತ ವಾಸನೆ ಬರುತ್ತೆ ಅಷ್ಟೇ ಅಲ್ವಾ? ಬಿಸಾಕ್ತೀರಾ? ಈ ಬುದ್ಧಿ ಮೊದಲೇನೆ ಯಾಕಿರ್ಲಿಲ್ಲ ಅಂತ ಕೇಳ್ತಿರೋದು ನಾನು. ಯಾಕಿರ್ಲಿಲ್ಲ ಮೊದ್ಲೇನೆ? ಇದೇನಿದು ಬಟಾನಿಕಲ್ ಗಾರ್ಡನ್ ಮಾಡ್ತಾ ಇದೀವ ನಾವಿಲ್ಲಿ. ಬೀಜಗಳನ್ನೆಲ್ಲ ಉಕ್ಕೊಂಡ್ಬಿಟ್ಟು ಇಲ್ಲಿಂದನೇ ಗಿಡ ಬಂದ್ಬಿಟ್ಟು ಇಲ್ಲಿಂದನೇ ಕಿತ್ಲೆ ಕಿತ್ಕೊಂಡು ತಿನ್ಬಿಡ್ತೀರಾ ನೀವು? ಅಥವಾ ಇಲ್ಲಿ ಕಸದಿಂದ ರಸದ ಗೊಬ್ಬರ ಮಾಡ್ತಾ ಇದ್ದೀರಾ ನೀವು? ಇಲ್ಲೇನೆ ಯಾರು ಉಗಿತಾರೇನ್ರಿ ಈ ತರ ಎಂಜಿಲ್ನ ಸಿಪ್ಪೆಗಳನ್ನ ಇಟ್ಕೋತಾರ? ಆ ಸಣ್ಣ ಗಿಡ ನಾ ಬಂದ್ರೆ ಅದನ್ನ ಕ್ಲೀನ್ ಮಾಡಕ್ ಎಷ್ಟು ಕಷ್ಟ ನಿಮ್ಗೆ ಗೊತ್ತೇನ್ರಿ? ಅದನ್ನ ಓಡ್ಸಕ್ಕಾಗತ್ತ ನನ್ನ ಕೈನಲ್ಲಿ? ಬ್ಯಾಟ್ ಇದೆ. ಏನು? ಸೊಳ್ಳೆ ಓಡಿಸೋದು. ಕೊಡಿ, ಸೊಳ್ಳೆ ಕೊಡ್ರಿ. ಇಲ್ಲ ಬ್ಯಾಟ್ ಕೊಡ್ರಿ. ಇಲ್ಲ ನನಗೆ ಕೊಡ್ರಿ. ಸೊಳ್ಳೆ ಹೆಂಗ್ರಿ ಚಾರ್ಜ್ ಮಾಡಿದ್ದೀರೇನ್ರಿ? ಅನಾಗಿದ್ಯಾ? ನಿಮ್ಗೆ ಖುಷಿ ಅಂತ ಮಾಡ್ಬಿಡ್ತೀನಿ ಅಷ್ಟೇ. ಇವಾಗ ಎಲ್ಲದಕ್ಕೂ ನ್ಯಾಯ ಹೇಳ್ತೀರಾ. ಮರ್ಯಾದೆಗಿದ್ದೀನಿ. ತೆಗೆದ್ರ ಹಾಕಿದ್ರ ಎತ್ಕೊಂಡು ಹೋದ್ರ. ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ನಿಮ್ ತಲೆ ಹತ್ರನೇ ಹಸಿ ಕಸ ಇಡ್ತೀನಿ ಇನ್ಮೇಲಿಂದ. ಅರ್ಥ ಆಯ್ತಾ? ಇವಾಗ ತಂದ್ರ ತಂದೆ ಒಂದು ನಾರು ಇರಬಾರ್ದು. ಆಯ್ತಮ್ಮ. ರೀ ರೀ ನೋಡ್ರಿ, ಈ ಲೋಟ ಅದ್ ಹೆಂಗೋ ಅಂಟ್ಕೊಂಡ್ಬಿಟ್ಟಿದೆ. ಬರ್ತಾನಿಲ್ಲ. ಬೆಳಗ್ಗೆಯಿಂದ ಇದನ್ನ ತೆಗಿಯೋಣ ಅಂದ್ರೆ ಏನಾದ್ರೂ ಅಲ್ಲಾಡ್ಸಕ್ಕೆ ಆಗ್ತಾ ಇಲ್ಲ ಕಣ್ರಿ. ಒಂಚೂರು ನೋಡಿ. ಕೈಗೆ ಬಂತಲ್ವಾ ಲೋಟ? ನೀವು ಕುಡ್ದಿದ್ದಲ್ವಾ? ಖಾಲಿ ಆಗಿದ್ಯಾ? ಭಾರ ಇತ್ತಾ? ಇದು ಹೋಟ್ಲ? ನನ್ನ ಸರ್ವರ? ತಿಂದಿರೋದು ಕುಡ್ದಿರೋದು ಅಲ್ಲಲ್ಲೇ ಅಲಂಕಾರವಾಗಿ ಇಟ್ಟುಬಿಡ್ತೀರಲ್ಲ. ಎಲ್ಲ ನಾನು ಬಾಚ್ಕೊಂಡು ಹೋಗಿ ತೊಳಿಬೇಕಾ? ಕುಡ್ದಾದ್ಮೇಲೆ ತಿಂದಾದ್ಮೇಲೆ ಅದನ್ನ ತಗೊಂಡೋಗಿ ತೊಳಿಯಕ್ಕೆ ಇಡಕ್ಕೇನು? ತೊಳಿಯಕ್ಕೆ ಯಾರೋ ಬರ್ತಾರೆ ತಾನೆ? ಇಲ್ಲ ನಾನೇ ತೊಳಿತೀನಿ ತಾನೆ? ಒರೆಸ್ಕೊಳ್ಳಿ ಮುಖ ಚೆನ್ನಾಗಿ. ಆಯ್ತೇನ್ರಿ ಹೇಳಿದ್ದಷ್ಟು? ಆಯ್ತಲ್ಲಮ್ಮ. ಎಲ್ಲ ಕಸ ಎತ್ಕೊಂಡು ಹೋಗಿ ಆಚೆನೆ ಹಾಕಿದ್ದೀನಿ. ಇವಾಗ ಮನೇಲಿ ಏನೂ ಇಲ್ಲ. ಮನೆ ಅಂದಮೇಲೆ ಒಂದು ಕಡ್ಡಿ ಆ ಕಡೆ ಈ ಕಡೆ ಆಗುತ್ತಪ್ಪ. ಒಂದು ಗ್ಲಾಸು ಮೇಲೆ ಕೆಳಗಡೆ ಇರುತ್ತೆ. ಅದಕ್ಕೆ ಇಷ್ಟ.
ಆಚೆ ಯಾಕೆ ತಿನ್ನು? ಅದು ಕಸದ ಡಬ್ಬ ತೊಳೆಯಕ್ಕೆ ಹೋಗಿತ್ತು. ಆಮೇಲೆ ನಾಳೆ ಹಾಕೋಣ ಅಂತ ಇದ್ರಲ್ಲಿ ಹಾಕಿಟ್ಟಿದ್ದಮ್ಮ ಭದ್ರವಾಗಿ. ಟಿವಿ ತೇರು ತಾನು ಮಾಡ್ಬಿಡ್ತೀನಿ, ಕಡ್ದ್ಬಿಡ್ತೀನಿ, ದಪ್ಪ ಹಾಕ್ಬಿಡ್ತೀನಿ, ತಾತ ನೀನು ತುತ್ತೂರಿ. ನನ್ನ ಲೈಫ್ ಎಲ್ಲ ಮುಗ್ದೋಗಿದೆ ಕಣ್ರಿ. ನನ್ನ ಲೈಫನ್ನು ಹಿಂಗೆ ಇರೋದು. ಏನಮ್ಮ ಹುಡುಕೆ ಬಂದ್ಬಿಟ್ಟಿಯಲ್ಲ? ಬುಡಾನೇ ಸರಿ ಇಲ್ವಲ್ಲ, ಅವಾಗ ಈ ಬುಡ ಹಿಂಗೆ ಸರಿಯಾಗಿರುತ್ತೆ ಅಂತ ಒಂದು ಕಸನ ಬಿಸಾಕಕ್ಕೆ ಏನ್ ಪ್ರಾಬ್ಲಮ್ಮು ತಗೊಂಡೋಗಿ ಮತ್ತೆ ಯಾಕಲ್ಲಿ ಕಟ್ಟೆ ಮೇಲೆ ಇಟ್ಟಿದ್ದೀರಾ? ನೋಡಮ್ಮ, ಇವಾಗಲೇ ಬೀಗ ಹೋಗಿ ಕಸ ವಿಂಗಡಣೆ ಮಾಡಿ ಬಿಸಾಕ್ಬಿಟ್ಟು ಬರ್ತೀನಿ. ಇವಾಗಲೇ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಇವಾಗಲೇ ಬುಸ್ಕೊಂಡು ಬಿಡಮ್ಮ ನೀನು. ನೋಡ್ರಪ್ಪ, ನೀವು ಮನೆಯಲ್ಲಿ ಕಸನ ವಿಂಗಡಣೆ ಮಾಡಿ ಎಲ್ಲೆಲ್ಲಿ ಏನೇನು ಹಾಕಬೇಕು ಅಲ್ಲಿ ಹಾಕಿ, ಕುಡಿದ ಲೋಟ ಎತ್ಕೊಂಡು ಹೋಗಿ ತುಳಿಯಕ್ಕೆ ಹಾಕಿ. ಅಲ್ತಾ? ಇಲ್ಲಾಂದರೆ ನಿಮ್ಮ ಜೀವನನೂ ಈ ಥರ ಕಸದ ಡಬ್ಬ ಆಗ್ಬಿಡ್ತದೆ. ಆಮೇಲೆ ನಾಳೆ ಬೆಳಗ್ಗೆ ನಿಮ್ಮ ಬೆಡ್ ಮೇಲೆ ಹಸಿ ಕಸ ಡಬ್ಬ ಇರ್ತದೆ. ಆಯಿತಾ? ಬರಲ್ಲ?